ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನ ಸುಖಶಕ್ತಿಪಯೋನಿಧಿಃ ಕಾತ್ಯಾಯನೀ ಸುತೋ ವಹ್ನಿವರ್ಣಃ ಷಣ್ಮುಖ ಉಜ್ವಲಃ ಧನುಃ ಶಕ್ತಿಧರೋಧ್ಯೇಯಃ ಕಾಮದೋ ಭಯನಾಶನಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಶ್ರೀಮನ್ಯಾಯಸುಧಾ ಮಹೋತ್ಸವದ ಭಾಗವಾಗಿ ಇಂದು ಮತ್ತು ನಾಳೆ 2 ದಿನಗಳಲ್ಲಿ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ನವದೆಹಲಿ ಹಾಗೂ ಸುಬ್ರಹ್ಮಣ್ಯ ಮಠದ ವೇದವ್ಯಾಸ ಸಂಶೋಧನಾ ಕೇಂದ್ರದ ಸಹಯೋಗದೊಂದಿಗೆ 2 ದಿನಗಳ ವಿದ್ವತ್ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಉದ್ಘಾಟನಾ ಕಾರ್ಯಕ್ರಮ ಈಗ ನಡೆಯಬೇಕಾಗಿದೆ. ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದರು ನಮ್ಮ ಜೊತೆಗೆ ಇದ್ದಾರೆ. ಹಾಗೆಯೇ ಸುಬ್ರಹ್ಮಣ್ಯ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದಾರೆ. ಇಬ್ಬರು ಶ್ರೀಪಾದರ ಅಡಿದಾವರೆಗಳಿಗೆ ನಮಿಸ್ತಾ ಅವರ ಅನುಜ್ಞೆಯನ್ನು ಕೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ನಾಗರಾಜ ಪಾತೂರಿ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ದಿಕ್ಸೂಚಿ ಭಾಷಣವನ್ನು ನಡೆಸಲಿಕ್ಕೆ ಇರುವಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರು ವೇದಿಕೆಯ ಮೇಲೆ ಬರಬೇಕು. ಹಾಗೆಯೇ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಆನಂದತೀರ್ಥ ನಾಗಸಂಪಿಗೆ ಆಚಾರ್ಯರು ಹಾಗೂ ವಿದ್ವಾಂಸರಾದಂತಹ ಪೂಜ್ಯ ಆದ್ಯಪಾಡಿ ಹರಿದಾಸ ಭಟ್ಟ ಆಚಾರ್ಯರು ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೇಂದ್ರೀಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಶ್ರೀನಿವಾಸ ವರ್ಖೇಡಿ ಆಚಾರ್ಯರು ನಮ್ಮ ಜೊತೆಗೆ ಇದ್ದಾರೆ. ಇಂದು ಗಣರಾಜ್ಯೋತ್ಸವದ ಅಂಗವಾಗಿ ಅವರು ಧ್ವಜಾರೋಹಣವನ್ನು ನಡೆಸಿ ಬರಬೇಕಾಗಿದೆ. ಹಾಗಾಗಿ ಕೆಲವು ನಿಮಿಷಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಸ್ವಲ್ಪ ನಾವು ಸಮಯ ತಡವಾಗಿ ಇದ್ದೇವೆ. ಆದ್ದರಿಂದಾಗಿ ನಾನು ಸ್ವಾಗತ ಭಾಷಣವನ್ನು ಸೂಕ್ಷ್ಮವಾಗಿ ನಡೆಸ್ತಾ ಮುಂದುವರಿಲಿಕ್ಕೆ ಇಷ್ಟಪಡ್ತೇನೆ. ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನತೀರ್ಥ ಶ್ರೀಪಾದರಿಗೆ ಪ್ರಣಾಮಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಸುಬ್ರಹ್ಮಣ್ಯ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನತೀರ್ಥ ಶ್ರೀಪಾದರಿಗೂ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥವರು ಸ್ವಲ್ಪ ನಮ್ಮ ಈ ಪ್ರಾಂತದವರಿಗೆ ಅವರ ಹೆಚ್ಚು ಪರಿಚಯ ಇಲ್ಲದಿದ್ದರೂ ಸಹಿತ ಎಲ್ಲ ವಿದ್ವತ್ ಸಮಾಜಕ್ಕೆ ಚಿರ ಪರಿಚಿತರಾಗಿರುವಂಥವರು ಪ್ರೊಫೆಸರ್ ನಾಗರಾಜ ಪಾತೂರಿ ಅವರು ನಮ್ಮ ಆಂಧ್ರದ ಭಾಗದಲ್ಲಿ ಇರುವವರಾಗಿ ವಿಶೇಷವಾಗಿ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿರುವಂಥವರು. ಭಾರತೀಯ ತತ್ವಶಾಸ್ತ್ರ ಪರಂಪರೆಯ ಬಗ್ಗೆ ದೊಡ್ಡ ಆಸ್ಥೆಯನ್ನು ಇಟ್ಟುಕೊಂಡು ನಮ್ಮ ಸಂಸ್ಕೃತಿಯ ಸಂರಕ್ಷಣೆಯನ್ನು ಮಾಡಬೇಕು. ಅದು ಶಾಸ್ತ್ರದ ಅಧ್ಯಯನ ಪದ್ಧತಿಯಲ್ಲಿಯೂ ಕೂಡ ವಿಶೇಷವಾಗಿ ನಮಗೆ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿ ನಮ್ಮ ಪ್ರಾಚೀನ ಶಿಕ್ಷಣ ಪದ್ಧತಿಗೆ ಬಾಧಕ ಆಗಬಾರದು ಎನ್ನುವ ನೆಲೆಯಲ್ಲಿ ಅದರಲ್ಲಿ ವಿಶೇಷವಾದ ಸಂಶೋಧನೆಯನ್ನು ವಿಚಾರವನ್ನು ತಮ್ಮದೇ ಆದಂತಹ ವಿಚಾರಧಾರೆಗಳನ್ನು ಇಟ್ಟುಕೊಂಡಿರುವಂತಹ ಬಹಳ ಅಪರೂಪದ ಸಹೃದಯ ವಿದ್ವಾಂಸರು, ವಿಶೇಷವಾಗಿ ನಮಗೆ ವೈಯಕ್ತಿಕವಾಗಿ ಮಾರ್ಗದರ್ಶಕರಾಗಿ ಇರುವಂಥವರು. ಅಂತಹ ನಾಗರಾಜ ಪಾತೂರಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ನಮ್ಮ ಎಲ್ಲ ಭಕ್ತರ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಇರುವಂಥವರು, ಇಂದಿನ ಈ ವಿದ್ವದ್ಗೋಷ್ಠಿ ಈ ಇಡೀ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಉಪನ್ಯಾಸವನ್ನು ನೀಡಲಿಕ್ಕೆ ಇರುವಂಥವರು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರಿಗೂ ಕೂಡ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೇಳ್ತಾ ಇದ್ದೇನೆ. ಮೊದಲ ಅಧಿವೇಶನದ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶಕರಾಗಿ ಬಂದಿರುವಂತಹ ಡಾಕ್ಟರ್ ಆನಂದತೀರ್ಥ ನಾಗಸಂಪಿಗೆ ಆಚಾರ್ಯರಿಗೂ ಕೂಡ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಹಾಗೆಯೇ ನಿನ್ನೆ ನಾವು ತಿಳಿಸಿದಂತೆ ಈ ಎಲ್ಲ ಕಾರ್ಯಕ್ರಮಗಳ ಮೂಲ ಮಾರ್ಗದರ್ಶಕರು
ಪ್ರೇರಕರಾಗಿರುವಂತಹ ಮಹಾಮಹೋಪಾಧ್ಯಾಯ ಡಾಕ್ಟರ್ ಪ್ರೊಫೆಸರ್ ಅದ್ಯಪಾಡಿ ಹರಿದಾಸ ಆಚಾರ್ಯರಿಗೂ ಕೂಡ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಎಲ್ಲ ಅತಿಥಿಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಈ ವಿದ್ವದ್ಗೋಷ್ಠಿಯನ್ನು ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಗ್ನಿಃ ಪೂರ್ವೇಭಿರ್ಷಿಭಿರೀಡ್ಯೋ ನೂತಾನೈರುತಾಂ ಸದೇವಾಂಗೇಹ ವಕ್ಷಸಿ ಅಗ್ನಿನಾ ರಯಿಮಷ್ಣವತ್ಪೋಷಾಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಇದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರಾತುಃ ಸತ್ಯಶ್ಚಿತ್ರಶ್ರಾವಸ್ತಮಃ ದೇವೇ ದೇವೇಭಿರಾಗಾಮತ್. ಹರಿ ಓಂ. ಉದ್ಘಾಟನೆಯನ್ನು ನಡೆಸಿದಂತಹ ಎಲ್ಲ ಹಿರಿಯರಿಗೆ, ಪೂಜ್ಯ ಶ್ರೀಪಾದರಿಗೆ, ಹಾಗೆ ಎಲ್ಲ ಗಣ್ಯರಿಗೆ ಪ್ರಣಾಮಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸ್ತಾ ಉದ್ಘಾಟನಾ ಭಾಷಣವಾಗಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಪ್ರೊಫೆಸರ್ ನಾಗರಾಜ ಪಾತೂರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಸುದೇವಸುತಂ ವಂದೇ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಮ್ಮ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು, ವಿದ್ವನ್ ಮಿತ್ರರಾದ ನಾಗಸಂಪಿಗೆಯವರು, ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಸತ್ಯನಾರಾಯಣ ಆಚಾರ್ಯವರು, ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಯುವ ಮಿತ್ರರಾದ ಆನಂದ ತೀರ್ಥ ಅವರು ಹೇಳಿದ್ದಾಗೆ, ನಾನು ಆಂಧ್ರದಿಂದ ಬಂದವನು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಕ್ಷೇತ್ರದ ಪಕ್ಕದಲ್ಲಿರುವ ಆದೋನಿ ನನ್ನ ಜನ್ಮಸ್ಥಾನ. ಆದ ಕಾರಣ ನಾನು ಕನ್ನಡ ಮಾತಾಡಲಿಕ್ಕೆ ಸ್ವಲ್ಪ ದಕ್ಷತೆ ಸಂಪಾದಿಸಿದ್ದೀನಿ. ಅದನ್ನು ಉಪಯೋಗಿಸಿ ಸ್ವಲ್ಪ ಕನ್ನಡದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆನಂದ ತೀರ್ಥರು, ಯುವಮಿತ್ರರು, ಕೆಲವು ತಿಂಗಳ ಕೆಳಗೆ ಡೆಲ್ಲಿಯಲ್ಲಿ ಪ್ರಧಾನ ಮಂತ್ರಿಗಳು ಮೋದಿಯವರು ಒಂದು ಜ್ಞಾನ ಭಾರತಂ ಅಂತ ಕಾರ್ಯಕ್ರಮ ನಡೆಸಿದ್ದರು. ನಿಮಗೆ ಗೊತ್ತೇ ಇರುತ್ತೆ, ನಮ್ಮ ಗ್ರಂಥಗಳೆಲ್ಲ ತಾಳಪತ್ರಗಳಲ್ಲಿ ಲಿಖಿತವಾಗಿರುತ್ತೆ. ಆ ತಾಳಪತ್ರ ಗ್ರಂಥಗಳನ್ನು ಪರಿಶೋಧಿಸಿ, ಹೀಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ, ನಿಮಗೆಲ್ಲ ಗೊತ್ತಿರ್ಬೋದು. ಅದಕ್ಕೆ ಅದನ್ನು ಸಂಧಾನಿಸಬೇಕು. ಅದಕ್ಕಾಗಿ ಹೊಸದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ತಯಾರು ಮಾಡಬೇಕು. ಇದಕ್ಕೆ ಬೇಕಾದ ಶೋಧನ ಕಾರ್ಯವನ್ನೆಲ್ಲ ನಡೆಸಬೇಕು ಅಂತ 600 ಕೋಟಿ ಬಡ್ಜೆಟಲ್ಲಿ ಅಲೋಕೇಶನ್ ಮಾಡಿದರು ಪ್ರಧಾನಿಯವರು. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಜ್ಞಾನ ಭಾರತಂ ಅಂತ ಹೆಸರು. ಅದಕ್ಕೆ ನಮ್ಮ ಯುವ ಮಿತ್ರರು ಆನಂದ ತೀರ್ಥರು ಬಂದಿದ್ದರು. ಆವಾಗ ಹೀಗೆ ನಡೀತಾ ಇರುವ ಈ ಕಾರ್ಯಕ್ರಮದ ಬಗ್ಗೆ ನನಗೆ ಹೇಳಿ, ಹೊಸದಾಗಿ ನಾವು ಏನನ್ನ ವಿಷಯವನ್ನು ತಗೊಳ್ಳೋಕ್ಕೆ ಸಾಧ್ಯ ಇದ್ದರೆ ಹೇಳಿ ಅಂತ ಇದ್ರು. ನಮ್ಮ ಯೂನಿವರ್ಸಿಟಿ ಜೀವಿಗಳು ಕೆಲವರೇ ಕಾಣ್ತಾ ಇದ್ದಾರೆ, ತಾಯಂದಿರು ಹೆಚ್ಚಾಗಿದ್ದಾರೆ ಇಲ್ಲಿ. ಅದಕ್ಕೆ ಯೂನಿವರ್ಸಿಟಿ ಜೀವಿಗಳ ಭಾಷೆ ಸ್ವಲ್ಪ ಅರ್ಥ ಆಗುತ್ತೋ ಇಲ್ಲೋ. ಯೂನಿವರ್ಸಿಟಿ ಜೀವನ ಹೇಗಿರುತ್ತೆ ಅಂದರೆ,
ನೀವು ಯಾವುದೇ ಒಂದು ಹೊಸದೇ ಮಾಡಬೇಕು, ಆಶ್ಚರ್ಯಗೊಳಿಸಬೇಕು, ಏನೋ ಒಂದು ಆಶ್ಚರ್ಯ ಬರಬೇಕು ಜನರಿಗೆ, ಆ ಥರ ಇರಬೇಕು. ಏನು ಆಶ್ಚರ್ಯವಾದ ವಿಷಯ ಮಾಧ್ವ ಸಂಪ್ರದಾಯದಲ್ಲಿ ಯಾರಿಗಾದರೂ ಹೇಳಕ್ಕೆ ಏನಿದೆ? ದಾಸ ಸಾಹಿತ್ಯ ಇದೆ, ಎಲ್ಲರಿಗೂ ಗುರುತು. ದಾಸರಿದ್ದಾರೆ, ಹಾಡ್ತಾರೆ, ಎಲ್ಲರಿಗೂ ಗುರುತು. ಭಕ್ತಿ ಎಲ್ಲರಿಗೂ ಗುರುತು. ವಿಷ್ಣು ಪ್ರಿಯತ್ವ, ವಿಷ್ಣು ಪಾರಮ್ಯ ಎಲ್ಲರಿಗೂ ಗುರುತು. ಇನ್ನೇನಿದೆ ಹೇಳಕ್ಕೆ? ಹಾಗೆ ನಾನು ಆನಂದ ತೀರ್ಥರ ಜೊತೆ ಮಾತಾಡ್ತಾ ಹೇಳಿದೆ, ಎಲ್ಲರಿಗೂ ಒಂದು ಆಶ್ಚರ್ಯ. ರಾಘವೇಂದ್ರ ತೀರ್ಥರು, ನಾನು ಅಲ್ಲಿಂದೇ ಬಂದಿದ್ದ ಕಾರಣ ಅದೇ ನನಗೆ ನೆನಪು ಬಂತು. ಅವರ ಮಹಿಮೆ ನೋಡಿದಾಗ ಇವರು ಒಳಗೆ ಕೂತು ಏನು ಮಾಡ್ತಾ ಇರ್ತಾರಪ್ಪ, ಎಲ್ಲಿಂದ ಇವ್ರಿಗೆ ಮಹಿಮೆ ಬರುತ್ತೆ? ಇವರು ದಾಸರ ಪದಗಳು ಹಾಡ್ತಾರೇನು? ಒಂದು ದಾಸರ ಕೀರ್ತನೆ ಮಾಡಿದ್ದಕ್ಕೆ ಅದಕ್ಕೆ ಇವರಿಗೆ ಮಹಿಮೆ ಬರುತ್ತೇನೋ? ಇಲ್ಲ ಇಲ್ಲ ಇಲ್ಲ, ಏನೋ ಇದೆ, ರಹಸ್ಯ ಇದೆ, ಏನೋ ಮಾಡ್ತಾ ಇರ್ತಾರೆ ಇವರು ಒಳಗೆ ಅಂತ ಎಲ್ಲರೂ ಯೋಚಿಸ್ತಾರೆ. ಏನು ಮಾಡ್ತಾರ? ಏನೋ ಮಂತ್ರ ತಂತ್ರ ಮಾಡ್ತಾ ಇರ್ಬೋದು, ಇವರು ಮಾಂತ್ರಿಕರಾಗಿರ್ಬೋದು, ತಾಂತ್ರಿಕರಾಗಿರ್ಬೋದು. ಆ ಮಂತ್ರದಿಂದನೇ ಅವರು ಪೂರ್ವಾಶ್ರಮದ ಪತ್ನಿ ಸರಸ್ವತಿ ಅವರಿಗೆ ಪಿಶಾಚ ಜನ್ಮ ಬರದಾಗೆ ಹೋಗ್ತಾ ಇದ್ದರೆ ಅದನ್ನು ಬಿಡಿಸ್ಬಿಟ್ರು. ಮಂತ್ರಾಕ್ಷತೆ ಹಾಕಿ, ಮಂತ್ರದ ಜಲ ಹಾಕಿ ಬಿಡಿಸ್ಬಿಟ್ರು. ಈ ಥರ ಮಾಡಬೇಕಾದ್ರೆ ಮಾಂತ್ರಿಕನಾಗಿರಬೇಕು, ತಾಂತ್ರಿಕನಾಗಿರಬೇಕು, ಏನೋ ಮಾಡ್ತಾ ಇರ್ಬೋದು ಅಂತ. ಆದರೆ ತಂತ್ರ, ಮಾಧ್ವ ಸಂಪ್ರದಾಯದಲ್ಲಿ ತಂತ್ರ ಇದೆಯಾ? ತಂತ್ರ ಅಭ್ಯಾಸ ಇದೆಯಾ? ತಂತ್ರದ ಆಚರಣೆ ಇದೆಯಾ? ಇದ್ರ ಬಗ್ಗೆ ಯೋಚಿಸಬೇಕು ಅಂತ ಅವ್ರ ಜೊತೆ ನಾನು ಹೇಳ್ತಾ ಇದ್ದೆ. ನಾವು ಹೆಚ್ಚಾಗಿ ಕೇಳುವುದೂ ಇಲ್ಲ, ಯೋಚಿಸೋದೂ ಇಲ್ಲ. ವೈಷ್ಣವ ದೇವಾಲಯಗಳಲ್ಲಿ, ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ, ಪೂಜಾ ಇಂಥವೆಲ್ಲ ಮಾಡಬೇಕಾದ್ರೆ ಅದಕ್ಕೊಂದು ಆಗಮ ಇರಬೇಕು. ಏನು ಆಗಮ? ಯಾವ ಆಗಮದ ಪ್ರಕಾರ ಇದೆಲ್ಲ ಆಚರಣೆ ನಡೆಯುತ್ತೆ? ಕೆಲವರಿಗೆ ಗುರುತು ಪಾಂಚರಾತ್ರಾಗಮ ಅಂತ. ಪಾಂಚರಾತ್ರಾಗಮ ಒಂದು ವೈಷ್ಣವ ಆಗಮ ಅಂತ ಹೆಸರು ಕೇಳಿರ್ಬೋದು. ಆದರೆ ಈ ಪಾಂಚರಾತ್ರಾಗಮ ಅಂದರೆ ಏನು? ಅದರ ಬಗ್ಗೆ ತಿಳಿದವ್ರಿಗೆ ತಿಳಿಯುತ್ತೆ. ಅದು ಒಂದು ತಂತ್ರದ ಪ್ರಕ್ರಿಯೆ. ಪಾಂಚರಾತ್ರಾಗಮ ಅನ್ನೋದು ಒಂದು ತಂತ್ರದ ಪ್ರಕ್ರಿಯೆ. ಹೀಗೆ ಇಡೀ ದೇಶದ ವಿದ್ವಾಂಸರಿಗೆ ತಂತ್ರ ಅಂತ ಹೆಸರು ಕೇಳಿದರೆ, ತಾಯಂದ್ರಿಗೆ, ಇಲ್ಲಿರೋ ತಾಯಂದ್ರಿಗೆ, ಭಕ್ತಾದಿಗಳಿಗೆ ತಂತ್ರ ಅಂತ ಹೆಸರು ಕೇಳಿದ ಕೂಡಲೇ ಬರೋದೇನು? ಅವರು ಶಾಕ್ತಿಯಾರಾಗಿರಬೇಕು, ಅವರು ಶಕ್ತಿ ಸಾಧನೆ ಮಾಡ್ತಾ ಇರಬೇಕು, ಅವರು ಕ್ಷುದ್ರ ಸಾಧನೆ ಮಾಡ್ತಾ ಇರೋರಾಗಿರಬೇಕು, ಈ ಥರ ಒಂದು ಅಭಿಪ್ರಾಯ ಬರುತ್ತೆ. ಇಲ್ಲಪ್ಪ, ವೈಷ್ಣವರಿಗೂ ಒಂದು ತಂತ್ರ ಸಾಧನೆ ಇದೆ, ವೈಷ್ಣವ ತಂತ್ರ ಸಾಧನೆ ಇದೆ. ಅದರಲ್ಲಿ ಮಂತ್ರದ ಆಚರಣೆ ಇರುತ್ತೆ, ಮಂತ್ರೋಪಾಸನ ಇರುತ್ತೆ. ಆ ಮಂತ್ರೋಪಾಸನ, ಆ ಪರವಾದ ತಾಂತ್ರಿಕ ಆಚರಣೆಗಳನ್ನು ಮಾಡಿದ ಕಾರಣವಾಗಿ ಮಂತ್ರದ ಮಹಿಮೆ ಬರುತ್ತೆ. ಇದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಾಗ್ತಾ ಇಲ್ಲ. ನಾವು ಅದು ಮಾಡೋಣ, ಅದ್ರ ಬಗ್ಗೆ ಎಲ್ಲರಿಗೂ ತಿಳಿಸೋಣ. ಇದೊಂದು ಹೊಸ ವಿಷಯ ಆಗುತ್ತೆ, ಆಶ್ಚರ್ಯಗೊಳಿಸುತ್ತೆ. ಆಶ್ಚರ್ಯಗೊಳಿಸೋದೇ ಅಲ್ಲ, ನಾವು ಯೂನಿವರ್ಸಿಟಿ ಜೀವಿ ಅಂದರೆ ನಮ್ಮ ಜೀವನವೇ ಅದು. ಆಶ್ಚರ್ಯಗೊಳಿಸ್ಬೇಕು, ಏನೋ ಒಂದು ಹೊಸದಾಗಿ ಮಾಡ್ತಾನೇ ಇರಬೇಕು, ಹೊಸ ಹೊಸ ಹೊಸ. ಅದರಲ್ಲಿ ತಂತ್ರ ಇದು ಮಾಡೋಣ ಅಂತಂದೆ. ಅವರು ಇದು ಒಂದು ಹೊಸದಾಗಿ ವಿಷಯ ಆಯಿತು ಅಂದರು. ಇನ್ನೊಂದೇನು, ಯೋಗ ಡೇ ಅಂತ ಮೋದಿ ಅವರು ಬಂದ ಮೇಲೆ ಇಂಟರ್ನ್ಯಾಷನಲ್ ಯೋಗ ಡೇ ಆಗಿಬಿಡ್ತು. ಈಗ ಎಲ್ಲರೂ ಯೋಗ ಯೋಗ, ಎಲ್ಲಿ ನೋಡಿದ್ರೇನು ಮೋದಿ ಅವರು ತಾವೇ ಕೂತು ಯೋಗದ ಆಸನಗಳೆಲ್ಲ ಪ್ರದರ್ಶಿಸಿ ನೋಡಿಸಿ ಎಲ್ಲರಿಗೆ ಯೋಗದ ಮಹಿಮೆಯನ್ನು, ಮಹಾತ್ಮ್ಯವನ್ನು ಇಡೀ ಪ್ರಪಂಚಕ್ಕೆ ಅವರು ಅನೌನ್ಸ್ ಮಾಡಿಬಿಟ್ಟಾರ.
ಹೀಗೆ ಯೋಗ ನಾನು ಹೋಗ್ತೀನಿ, ನಾನೊಬ್ಬ ಮಾಧ್ವ ಬೆಂಗಳೂರಲ್ಲಿರ್ತೀನಿ, ಒಂದು ಯೋಗ ಸ್ಟುಡಿಯೋಗೆ ಹೋಗ್ತೀನಿ, ಅಲ್ಲಿ ಯೋಗ ಮಾಡ್ತೀನಿ. ಆದರೆ ಈ ಯೋಗ, ನಾನು ಹೋಗೋ ಯೋಗ ಸ್ಟುಡಿಯೋದಲ್ಲಿರೋ ಯೋಗ, ಮಾಧ್ವನಾಗಿರುವ ನಾನು ಮಾಡೋ ಯೋಗ ಎರಡು ಒಂದೇ ಅಥವಾ ಬೇರೆ ಬೇರೆ ಆಗಿರ್ಬೋದಾ? ನನಗೂ ಒಬ್ಬ ಮಾಧ್ವನಿಗೂ ಆ ಯೋಗಗೂ ಏನು ಸಂಬಂಧ? ಇದ್ರ ಬಗ್ಗೆ ಬ್ಯಾಂಗ್ಳೂರಲ್ಲಿರೋ IT ಜಾಬ್ ಮಾಡೋ ಮಾಧ್ವ ಯೋಗ ಸ್ಟುಡಿಯೋಗೆ ಹೋಗೋನು ಯೋಚಿಸೋದೇ ಇಲ್ಲ. ಬರೀ ಹೋಗ್ತಾನೆ, ಯೋಗ ಪ್ರಾಕ್ಟೀಸ್ ಮಾಡ್ತಾನೆ, ಬಂದುಬಿಡ್ತಾನೆ. ನಾನು ಮನೆಯಲ್ಲಿ ಸಂಧ್ಯಾವಂದನ ಮಾಡಿಕೊಡ್ತೀನಿ, ಬೆಳಿಗ್ಗೆ ಸಂಧ್ಯಾವಂದನ ಮಾಡಿಬಿಟ್ಟೆ ಸಂಜೆಗೆ ಹೋಗಿ ಯೋಗ ಪ್ರಾಕ್ಟೀಸ್ ಮಾಡ್ತೀನಿ, ಯೋಗಾಸನ ಮಾಡ್ತೀನಿ, ಅದು ಬೇರೆ ಇದು ಬೇರೆ ಅಷ್ಟೇ. ಆದರೆ ಅವ್ರ ಮನೆಯಲ್ಲಿ ಅವರ ಅಜ್ಜಿಯವರು, ಅಜ್ಜ ಅವರು, ಅಪ್ಪ ಅಮ್ಮ ಅವರು ಹೇಳಿದರೆ ಅವ್ರಿಗೆ ಗೊತ್ತಾಗಿರ್ಬೋದು. ಮಧ್ವಾಚಾರ್ಯರ ಕಥೆ ಕೇಳಿದರೆ ಅದರಲ್ಲಿ ಮಧ್ವಾಚಾರ್ಯರೇ ಯೋಗ ಸ್ವರೂಪವಾಗಿದ್ದರು. ಅವರು ಕೂಸಾಗಿದ್ದಾಗ ಅಮ್ಮನ ಕೈಯಿಂದ ಕೆಳಗೆ ಬಿದ್ದರೆ ಬಂಡೆ ಹೊಡೆದೋಗಿತ್ತು, ಅಷ್ಟು ಬಲಶಾಲಿಯಾಗಿದ್ದರು. ಅವರು ಭೀಮನ ಸ್ವರೂಪವಾಗಿದ್ದರು, ಹನುಮನ ಸ್ವರೂಪವಾಗಿದ್ದರು, ಜೀವೋತ್ತಮ ವಾಯುವಿನ ಸ್ವರೂಪವಾಗಿದ್ದರು, ಮುಖ್ಯ ಪ್ರಾಣನ ಸ್ವರೂಪವಾಗಿದ್ದರು. ಇದರಲ್ಲಿ ಯೋಗ ಇರಬೇಕಲ್ವಾ? ಯೋಗ ಇಲ್ಲದಾಗಿದ್ದರೆ ಅಷ್ಟು ಬಲಶಾಲಿ ಹೇಗಾಗುತ್ತಾರೆ? ಯೋಗ ಸಾಧನೆ ಇರಬೇಕಲ್ಲ ಮಧ್ವಾಚಾರ್ಯರಲ್ಲಿ. ಇದು ಈ ಬ್ಯಾಂಗ್ಳೂರಲ್ಲಿರೋ ಮಾಡರ್ನ್ IT ಪ್ರೊಫೆಷ್ನಲ್ ಆಗಿರೋ ಯೋಗ ಸ್ಟುಡಿಯೋಗೆ ಹೋಗೋವನಿಗೆ ಗೊತ್ತೇ ಇಲ್ಲ. ಅವನು ಯೋಗ ಅನ್ನೋದಿಲ್ಲ, ಯೋಗ ಅಂತಾನ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಎರಡಿದ್ದಾವ, ಯೋಗ ಒಂದಿದೆ, ಯೋಗ ಅಂತ ಇನ್ನೊಂದಿದೆ. ಈ ಮಾಡರ್ನ್ ಅವ್ರಿಗೆಲ್ಲರಿಗೂ, ಸಿಟಿಯವ್ರಿಗೆಲ್ಲರಿಗೂ ಇರೋದು ಯೋಗ. ಅವರು ಯೋಗಾಗೆ ಹೋಗ್ತಾ ಇರ್ತಾರೆ. ನಾವೆಲ್ಲರೂ ಮಾಡೋದು ಯೋಗ ಮಾಡ್ತೀವಿ. ನಾವು ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ಯೋಚನೆ ಮಾಡ್ತೀವಿ. ನಾವು ಯೋಗ ಸಾಂಖ್ಯ ಇವರ ಸಂಬಂಧ ಏನು ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಆವಾಗ ನಾವು ಯೋಗ ಅಂತೀವಿ, ಇವರು ಯೋಗ ಅಂತಿರ್ತಾರೆ. ಇವನು ನಮ್ಮ ಮಾಧ್ವ ಹುಡುಗ, ಮಾಧ್ವ ಯುವಕ IT ಪ್ರೊಫೆಷ್ನಲ್ ಆಗಿ ಬ್ಯಾಂಗ್ಳೂರ್ ಸ್ಟುಡಿಯೋ ಯೋಗ ಸ್ಟುಡಿಯೋಗೆ ಹೋಗಿ ಮಾಡುವಾಗ ಅವನು ಯೋಗ ಮಾಡ್ತಾನೆ. ಅವನಿಗೆ ಹೇಳಬೇಕು, ಅಪ್ಪ ನೀನು ಮಾಡ್ತಾ ಇರೋ ಯೋಗ ಅಂತ ಇದೆಯಲ್ಲ, ಈ ಯೋಗದ ಹಿಂದೆ ಯೋಗ ಇದೆ. ಆ ಯೋಗಕ್ಕೆ ಕೊಡುಗೆ ಹೆಚ್ಚಾಗಿ 90% ಕೊಡುಗೆ ಕೊಟ್ಟಿದ್ದವರು ಮಧ್ವಾಚಾರ್ಯರೇ. ಯಾರಿಗೂ ಈ ಸಮಾಚಾರ ನಾವು ಹೇಳ್ತಾನೆ ಇಲ್ಲ. ಇಬ್ಬರು ಯೋಗದ ಪ್ರಚಾರ ಇಡೀ ಪ್ರಪಂಚಕ್ಕೆ ಮಾಡಿದ್ದವರಿದ್ದಾರೆ. ಕೃಷ್ಣಮಾಚಾರ್ಯರಂತ ಒಬ್ಬರು, ಅಯ್ಯಂಗಾರಂತ ಒಬ್ಬರು. ಇವರಿಬ್ಬರು ವೈಷ್ಣವರೇ, ಆದರೆ ವಿಶಿಷ್ಟಾದ್ವೈತರು. ಅಲ್ಲಿಯೂ ಅದೇ ಸಮಸ್ಯೆ. ಈ ವಿಶಿಷ್ಟಾದ್ವೈತ ಒಬ್ಬ ಹುಡುಗ, ಒಬ್ಬ ಯುವಕ ಇರ್ತಾನೆ IT ಪ್ರೊಫೆಷ್ನಲ್ಲು, ಅವನಿಗೆ ಕೃಷ್ಣಮಾಚಾರ್ಯರೇ ಇಡೀ ವಿಶ್ವಕ್ಕೆ ಯೋಗದ ಪ್ರಚಾರ ಮಾಡ್ಯಾರ, ಅವರು ನಮ್ಮ ವಿಶಿಷ್ಟಾದ್ವೈತರ ಅವನಿಗೆ ಗೊತ್ತಿಲ್ಲ. ಅಯ್ಯಂಗಾರ್ ಮಾಡಿದ್ದಾರೆ, ಅವರು ನಮ್ಮ ವಿಶಿಷ್ಟಾದ್ವೈತರಂತ ಅವನಿಗೂ ಗೊತ್ತಿಲ್ಲ. ಕೃಷ್ಣಮಾಚಾರ್ಯರು ವಿಶಿಷ್ಟಾದ್ವೈತ ವೇದಾಂತವನ್ನು ಹೇಗೆ ಯೋಗದಲ್ಲಿ ಸಮನ್ವಯ ಮಾಡಿದ್ದಾರೆ ಅವನಿಗೂ ಗೊತ್ತಿಲ್ಲ. ಮಧ್ವಾಚಾರ್ಯರ ಹೆಸರಂತೂ ಹೇಳೋದೇ ಇಲ್ಲ. ಇಷ್ಟು ಯೋಗದ ಪ್ರಚಾರ ಬಂದ ಮೇಲೆ ಯೋಗಕ್ಕೆ ಇಷ್ಟು ಪ್ರಾಧಾನ್ಯ ಕೊಟ್ಟಿರುವ, ಯೋಗದಲ್ಲಿ ಮುಖ್ಯ ಭಾವನೆ ಆಗಿರುವ ಪ್ರಾಣ, ಅದರಲ್ಲಿ ಇನ್ನೂ ವಿಶೇಷವಾದ ಪ್ರಾಧಾನ್ಯ ಇರುವ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣಕ್ಕೆ ಪ್ರಾಧಾನ್ಯ ಕೊಡುವ ಮಾಧ್ವ ಸಂಪ್ರದಾಯವನ್ನು ನಾವು ಯೋಗದ ಸಂಪ್ರದಾಯ ಇದು. ನಾವು ವಾಯು ಜೀವೋತ್ತಮ ಅಂತ ಇದ್ದರೆ ಅದರಲ್ಲಿ ಒಂದು ಯೋಗದ ಭಾವನೆ ಇದೆ. ಯೋಗ ಸೂತ್ರಗಳಲ್ಲಿರುವ ಈಶ್ವರ ಪ್ರಣಿಧಾನವಂದರೆ ಅದು ಭಕ್ತಿ. ಇದೆಲ್ಲ ನಾವು ಯಾರಿಗೂ ಹೇಳ್ತಾನೆ ಇಲ್ಲಲ್ಲ, ಹೇಳಬೇಕಲ್ಲ ತಾಯಂದ್ರೆ, ಹೇಳಬೇಕಲ್ಲ. ಮನೆಗೆ ಹೋಗಿ ಹುಡುಗರಿಗೆ ಹೇಳಿ, ಅಪ್ಪ ನೀನು ಯೋಗ ಯೋಗ ಅಂತ ಹೋಗ್ತಾ ಇರ್ತಿಲ್ಲ, ಯೋಗ ಆಸನ ಮಾಡ್ತೀಯಲ್ಲ, ಅದರ ಕೊಡುಗೆ ಹೆಚ್ಚಾಗಿ ಕೊಟ್ಟಿದ್ದವರು ಯಾರು? ನಮ್ಮ
ಮಧ್ವಾಚಾರ್ಯರೇ, ಅವರು ಯೋಗದ ಸ್ವರೂಪವಾಗಿದ್ದರು. ಇದು ಹೇಳಬೇಕಲ್ಲಮ್ಮ, ಹೇಳಬೇಕಲ್ಲ. ಹೇಳಿ, ಮನೆಗೆ ಹೋಗಿ ಎಲ್ಲರಿಗೂ ಹೇಳಿ, ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡ್ತಾ ಇರುವ ಎಲ್ಲರಿಗೂ ಹೇಳಿ, ಯೋಗದ ಕೊಡುಗೆ ಹೆಚ್ಚಾಗಿ ಬಂದಿದ್ದು ಮಾಧ್ವ ಸಂಪ್ರದಾಯದಿಂದೇ ಅಂತ ಹೇಳಬೇಕಾಗಿದೆ. ಇದು ಮೋಡಿಯವರಿಗೆ ಗೊತ್ತಾಗಬೇಕಾಗಿದೆ. ಮೋಡಿಯವರು ಆಸನ ಮಾಡ್ತಾ ಇರೋವಾಗ ಅವ್ರಿಗೆ ಹೇಳಬೇಕು, ನಾವು ಹೋಗಿ ಹೇಳಬೇಕಾಗಿದೆ, ಯೋಗದ ಕೊಡುಗೆ ಮಾಧ್ವ ಸಂಪ್ರದಾಯದಿಂದ ಹೆಚ್ಚಾಗಿ ಬಂದಿದೆ ಅಂತ ಅವರಿಗೆ ಗೊತ್ತಾಗಬೇಕಲ್ಲ. ಎಲ್ಲರಿಗೂ ನಾವು ಹೇಳಬೇಕು. ಹೇಳಿದಾಗಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನಾನು ರಾಘವೇಂದ್ರ ತೀರ್ಥರ ಬಯೋಗ್ರಫಿ, ಜೀವನ ಚರಿತ್ರವನ್ನು ತೆಲುಗಲ್ಲಿ ಬರಿತಾ ಇದ್ದೆ. ಆವಾಗ ರಾಘವೇಂದ್ರ ವಿಜಯ ಅಂತ ಒಂದು ಕಾವ್ಯ ಇದೆ. ಅವರ ಪೂರ್ವಾಶ್ರಮದ ಲಕ್ಷ್ಮೀನಾರಾಯಣಾಚಾರ್ಯ ಅಂತ ಅವರು ಬಂಧುಗಳು, ಅವರು ಅದು ರಾಘವೇಂದ್ರ ವಿಜಯ ಬರೆದಿದ್ರು. ಅದರೊಳಗೆ ಅವರು ರಾಘವೇಂದ್ರ ತೀರ್ಥರ ವೆಂಕಣ್ಣ ಆಚಾರ್ಯರಂತ ಪೂರ್ವಾಶ್ರಮ ನಾಮದಿಂದ ಇರುವಾಗ ಅವರ ಬಾಲ್ಯದ ವರ್ಣನೆ ಮಾಡುವಾಗ ಹೇಳ್ತಾರೆ, ಅವರು ಈಜಲು ತುಂಬ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್. ಹೀಗೆ ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಸ್ವಿಮ್ಮಿಂಗ್ ತುಂಬ ಮಾಡ್ತಾಯಿದ್ರು. ಬಹಳ ದೊಡ್ಡ ಸ್ವಿಮ್ಮರ್. ಪ್ರಾಣಾಯಾಮ ಅಂತ ಅವನು ಯಾವುದೋ ಒಂದು ಆ ಪಾಶ್ಚಾತ್ಯ ಉಚ್ಚಾರಣೆಯಲ್ಲಿ ಹೇಳ್ತಾನೆ ಇರ್ತಾನೆ. ಆ ಪ್ರಾಣಾಯಾಮದಲ್ಲಿ ಪ್ರಾಣ ಅನ್ನೋ ಶಬ್ದ ಪ್ರಾಣದೇವರು ಅಂತ ಪ್ರಾಣವನ್ನು ಪ್ರಾಣದೇವರು ಮಾಡಿ ಉಪಾಸನೆ ಮಾಡೋರು ಮಾಧ್ವರು. ಅವು ನಾವು ಹೇಳೋದಿಲ್ಲ, ಪ್ರಾಣಾಯಾಮದ ಬಗ್ಗೆ ಹೇಳೋದಿಲ್ಲ. ಪ್ರಾಣಾಯಾಮ ಎಷ್ಟು ಮುಖ್ಯವಾಗಿತ್ತು ಮಾಧ್ವ ಸಂಪ್ರದಾಯದಲ್ಲಿ ಅನ್ನೋದು ನಾವು ಹೇಳೋದೇ ಇಲ್ಲ. ಹೀಗಾಗಿ ನಾನು ಆನಂದ ತೀರ್ಥರ ಜೊತೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ, ಏನ್ರಿ ನೀವು ಯೋಗದ ಮಾಧ್ವ ಕೊಡುಗೆ ನಾವು ಎಲ್ಲರಿಗೂ ಹೇಳಬೇಕು, ತಂತ್ರದ ಕೊಡುಗೆ ಹೇಳಬೇಕು. ಇಂಥ ಯಾವ್ಯಾವ ಮಾಧ್ವ ಕೊಡುಗೆಗಳು ನಾವು ಇನ್ನೂ ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ ಆವಿಷ್ಕರಣ ಮಾಡಲಿಲ್ವೋ ಅವೆಲ್ಲ ಹೀಗೆ ನಾವು ಆವಿಷ್ಕರಣ ಮಾಡಬೇಕಾಗಿದೆ. ಭಕ್ತಿ ಹೇಳಿಬಿಟ್ಟಿವಿ, ಹೇಳ್ತಾ ಇದ್ದಾರೆ ಜನಗಳು ಎಲ್ಲ ಕೀರ್ತನೆ, ದಾಸರ ಪದಗಳು. ತಿಮ್ಮಪ್ಪನ TTD ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹೋದರೆ ದಾಸರ ಪದಗಳ ಬಗ್ಗೆ ಒಂದು ಪೀಠವೇ ಇದೆ, ಒಂದು ಸಪರೇಟ್ ಪೀಠ ಸ್ಥಾಪನೆ ಆಗಿದೆ. ದಾಸರ ಪದಗಳ ಎಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ಯಾರಿಗೂ ಗೊತ್ತಿಲ್ಲ ಯೋಗದ ಬಗ್ಗೆ. ಯೂನಿವರ್ಸಿಟಿ ಒಳಗೆ ಮಾಧ್ವ ಯೋಗ ಸ್ಟಡೀಸ್ ಅಂತ ಒಂದು ಪೀಠ ಇರಬೇಕಲ್ವಾ, ಮಾಧ್ವ ತಂತ್ರ ಸ್ಟಡೀಸ್ ಅಂತ ಒಂದು ಪೀಠ ಇರಬೇಕಲ್ವಾ. ಒಬ್ಬ ಮಾಧ್ವ ವಿದ್ವಾನ್ ನಾನು ನೋಡಿದೆ ಯೂಟ್ಯೂಬಲ್ಲಿ, ನ್ಯಾಯಸುಧದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಏನು ಯೂಸು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿಂದ ಇರೋ ತಾಯಂದಿರಿಗೆ ಅವ್ರ ಹುಡುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಕೆಲಸ ಮಾಡ್ತಾಯಿದ್ದೀನಿ, ಜಾಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ನಮ್ಮ ನ್ಯಾಯಸುಧದಿಂದ ಯೂಸ್ ಇರ್ಬೋದು, ಉಪಯೋಗ ಇರ್ಬೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹೇಳಬೇಕಲ್ಲ ಮನೆಗೆ ಹೋಗಿ, ಅಪ್ಪ ನೀನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಬ್ ಮಾಡ್ತಾ ಇದ್ದೀಯಲ್ಲ, ನ್ಯಾಯಶಾಸ್ತ್ರಕ್ಕೆ, ನ್ಯಾಯ ದರ್ಶನಕ್ಕೆ ನಮ್ಮ ಮಾಧ್ವ ಪರಂಪರದಿಂದ ಇಷ್ಟಿಷ್ಟು ಕೊಡುಗೆ ಇದೆ. ಇವರು ಜಯತೀರ್ಥರು ಈ ಥರ ಮಾಡಿದ್ದಾರೆ, ಟೀಕಾಚಾರ್ಯರು ಜಯತೀರ್ಥರು ಈ ಥರ ಮಾಡಿದ್ದಾರೆ, ವ್ಯಾಸರಾಯರು ಈ ಥರ ಮಾಡಿದ್ದಾರೆ. ಇವರೆಲ್ಲರೂ ನ್ಯಾಯಶಾಸ್ತ್ರಕ್ಕೆ ಕೊಟ್ಟಿರುವ ಕೊಡುಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇಷ್ಟು ಎಲ್ಲ ಉಪಯೋಗವಾಗುತ್ತೆ ಅನ್ನೋದು ನಾನು ಕೇಳಿ ಬಂದೀನಿ. ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ, ಅಲ್ಲಿ ಒಬ್ಬ ಬಂದು ಹೇಳ್ತಾ ಇದ್ದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಮಾಧ್ವ ಸಂಪ್ರದಾಯದಿಂದ ಇಷ್ಟು ಉಪಯೋಗ ಇದೆ ಅಂತ ಹೇಳ್ತಾ ಇದ್ರು ಅಂತ ನಿಮ್ಮ ಮನೆಗೆ ಹೋಗಿ ಹೇಳಿ, ನಿಮ್ಮ ಹುಡುಗಂಗೆ ಹೇಳ್ತೀರಾ? ಅವರು ಬಂದು ನಮ್ಮನ್ನು ಕೇಳಬೇಕು, ಸರ್ ನೀವೇನೋ ಹೇಳಿರಂತೆ, ನಮ್ಮ ಮನೆಗೆ ನಮ್ಮ ಅಜ್ಜಿ ಬಂದು ನಮ್ಮನ್ನೆಲ್ಲ ಬೈತಾ ಇದ್ದಾರ, ನೀನೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾಯಿದ್ದಿ, ಅದಕ್ಕೆ ನ್ಯಾಯಸುಧದಿಂದ ಉಪಯೋಗ ಇದೆ ಅಂತ ನೀವು ಹೇಳಿದ್ದೀರಂತ. ಏನು ಉಪಯೋಗ ಅಂತ ಅವ್ರು ಬಂದರೆ ನಾ ಹೇಳ್ತೀನಿ, ನನಗೆ ಹೇಳಕ್ಕೆ ಸಾಧ್ಯ, ನನಗೆ ಗೊತ್ತು. ನ್ಯಾಯ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಯೂಸ್ ಆಗುತ್ತೆ ನನಗೆ ಗೊತ್ತು.
ವ್ಯಾಕರಣಶಾಸ್ತ್ರ ಹೇಗೆ ಉಪಯೋಗ ಆಗುತ್ತೆ, ಮಹಾಭಾಷ್ಯ ಹೇಗೆ ಉಪಯೋಗ ಆಗುತ್ತೆ, ಇದು ನಾನು ಹೇಳ್ತೀನಿ. ಬರೀ ತಾಯಂದ್ರು ಮಾಡಬೇಕಾಗಿದ್ದೆಲ್ಲ ನಮ್ಮ ಪರಂಪರೆ, ನಮ್ಮ ಶಾಸ್ತ್ರಾಧ್ಯಯನ, ನಮ್ಮ ಆಶ್ರಮದ ಮಠದ ಅಧ್ಯಾಪನಗಳಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ, IT ಗೆ ಉಪಯೋಗವಾಗಿರುವ ವಿಷಯಗಳು ಇವೆ. ನನಗೆ ಗೊತ್ತಿಲ್ಲ ಏನಿವೆ ಅಂತ, ನನಗೆ ಗೊತ್ತಿಲ್ಲ. ಅಲ್ಲಿ ಒಬ್ಬ ಹುಚ್ಚ ಬಂದಿದ್ದ, ಏನೋ ಹೇಳ್ತಾ ಇದ್ದ, ನೀನು ಹೋಗಿ ಅವನ್ನ ಕೇಳು, ಅವನು ಹೇಳ್ತಾನ ಅಂತ ಕೇಳಿಬಿಡಿ. ನಾನು ಇರ್ತೀನಿ ಇಲ್ಲಿ ಹುಚ್ಚ, ನಾನು ಹೇಳ್ತೀನಿ ಅವ್ರಿಗೆ. ನಮ್ಮಂಥವರು ಕೆಲವರು ಇದ್ದಾರೆ. ಇದನ್ನೆಲ್ಲ ಹೀಗೆ ನಿಮ್ಗೆ ಗೊತ್ತಾಗಬೇಕು. ಮೋದಿ ಅವ್ರು ಬಂದ ಮೇಲೆ IKS ಡಿವಿಷನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಮಾಡ್ಯಾರ. IKS ಅಂದ್ರೇನು? ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಸ್ ಡಿವಿಷನ್ ಅಂತ ಇಂಗ್ಲಿಷ್. ಭಾರತೀಯ ಜ್ಞಾನ ವ್ಯವಸ್ಥೆಗಳ ವಿಭಾಗ ಅಂತ ಮಾಡಿದ್ದಾರೆ. ಇಷ್ಟವರೆಗೆ ಏನು ಯೂನಿವರ್ಸಿಟಿಗೆ ಹೋದರೆ ಅವರು ಫಿಸಿಕ್ಸು, ಕೆಮಿಸ್ಟ್ರಿ ಇದೆಲ್ಲ ಓದ್ತಾರಲ್ಲ, ಅದು ಪಾಶ್ಚಾತ್ಯ ಅಧ್ಯಯನ ವ್ಯವಸ್ಥೆಗಳು, ಪಾಶ್ಚಾತ್ಯ ಅಧ್ಯಯನ ಪರಂಪರೆಗಳು. ಭಾರತೀಯ ಅಧ್ಯಯನ ಪರಂಪರೆಗಳು, ಭಾರತೀಯ ಜ್ಞಾನ ಪರಂಪರೆಗಳು, ಭಾರತೀಯ ಜ್ಞಾನ ವ್ಯವಸ್ಥೆಗಳು ಅಂತ ಬೇರೆ ಇದ್ದಾವ. ಅವಕ್ಕೆ ಇಂದಿನ ಕಾಲ, ಆಧುನಿಕ ಕಾಲದ ಉಪಯೋಗ ಇದೆ ಅನ್ನುವುದು ನಮ್ಮಂಥವ್ರು ಹೇಳ್ತಾ ಇದ್ರು. ಆದರೆ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಮಾಡಬೇಕು, ಅದಕ್ಕೆ ಒಂದು ಡಿವಿಷನ್ ಮಾಡಬೇಕು ಅನ್ನೋದು ಮೋದಿಯವರು ಡೆಸಿಷನ್ ತೊಗೊಂಡು ಒಂದು ಡಿಪಾರ್ಟ್ಮೆಂಟ್ ಮಾಡ್ಯಾರೀಗೆ. ತುಂಬ ಕೆಲಸ ನಡೀತಾ ಇದೆ. ಆದರೆ ಅದರಲ್ಲಿ ಯಾರು ಬಂದು ಮಧ್ವಾಚಾರ್ಯರ ಕೊಡುಗೆ IKSಗೆ ಏನಿದೆ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಫೋಕಸ್ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದ ಕೊಡುಗೆ ಏನಿದೆ, ಸುಬ್ರಹ್ಮಣ್ಯ ಕ್ಷೇತ್ರದ ಕೊಡುಗೆ ಏನಿದೆ, ಉಡುಪಿ ಕ್ಷೇತ್ರದ ಕೊಡುಗೆ ಏನಿದೆ, ಇದ್ರ ಬಗ್ಗೆ IKS ಡಿವಿಷನ್ ಕೆಲಸದಲ್ಲಿ, IKS ಸ್ಕಾಲರ್ಸ್ ಎಲ್ಲ ಮಾಡ್ತಾ ಇರುವ ಕೆಲಸದಲ್ಲಿ ಇದರ ಕಾಂಟ್ರಿಬ್ಯೂಷನ್ ಏನಿರಬಹುದು, ಏನಿರ್ಲಿಕ್ಕೆ ಸಾಧ್ಯ, ಇದ್ರ ಬಗ್ಗೆ ಯಾರೂ ಹೇಳ್ತಾ ಇಲ್ಲ. ಅದರ ಆರಂಭ ಇಲ್ಲಿ ಆಗಬೇಕು, ಈ ಸಭೆಯಿಂದ ಆಗಬೇಕು. ಈ ಸಭೆಯಿಂದ ಒಂದು ನಾವು ಎಲ್ಲರಿಗೂ ಪ್ರಕಟಣೆ ಮಾಡಬೇಕಾಗಿದೆ. ಮಧ್ವಾಚಾರ್ಯರ ಕೊಡುಗೆ IKSಗೆ ಏನು, ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಸ್ಗೆ, IKS ಡಿವಿಷನ್ ಅಂತ ಮೋದಿಯವರು ಹೊಸದಾಗಿ ಮಾಡಿದ್ದ ಡಿಪಾರ್ಟ್ಮೆಂಟ್ಗೆ ಏನು ನಾವು ಮಧ್ವಾಚಾರ್ಯರ ಪರವಾಗಿ, ಮಾಧ್ವ ಪರಂಪರೆ ಪರವಾಗಿ ಏನೇನು ಮಾಡಬೇಕು, ಇದೆಲ್ಲ ನಾವು ಅವ್ರಿಗೆ ಹೇಳಬೇಕಾಗಿದೆ, ಒಂದು ಪ್ರಕಟಣೆ ಮಾಡಬೇಕಾಗಿದೆ. ನೀವು ಇಲ್ಲಿ ಬಂದು ದಾಸರ ಪದಗಳು ನಾನು ಒಂದೆರಡು ಹಾಡ್ತೀನೇನೋ ಅಂತ ಯೋಚಿಸಿದರೆ ಕ್ಷಮಿಸಿ, ಒಂದು ಭಕ್ತಿಯನ್ನು ಹಾಡ್ತೀನೇನೋ ಅಂತ ಯೋಚಿಸಿದರೆ ಕ್ಷಮಿಸಿ. ಇಲ್ಲ ಅಲ್ಲ, ಹೇಗಾದರೂ ಭಕ್ತಿ ಎಲ್ಲರೂ ಮಾಡಿಬಿಟ್ರು, ದಾಸರ ಪದಗಳೆಲ್ಲರೂ ಹಾಡಿಬಿಟ್ರು. ಏನನ್ನ ಹೊಸದಾಗಿ ಮಾಡಬೇಕಂತ ಒಂದೆರಡು ಶಬ್ದ ನಿಮ್ಮ ಹತ್ರ ನಾನು ವಿನಂತಿ ಮಾಡಿಕೊಂಡು ನಿಮ್ಮಿಂದ ನಾನು ಅಪ್ಪಣೆ ಕೇಳ್ತಾ ಇರುತ್ತೀನಿ. ನಮಸ್ಕಾರ. ಒಂದು ಮಾತನ್ನು ನಾನು ಹೇಳಬೇಕು. ಅವರು ಇಂಡಿಕ್ ಅಕಾಡೆಮಿ ಅನ್ನುವಂತಹ ಒಂದು ದೊಡ್ಡ ಡಿವಿಷನ್ ಇತ್ತು, ಒಂದು ಸಂಸ್ಥೆ. ಅದಕ್ಕೆ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಈಗ IKS ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಡಿವಿಷನ್ನಿಗೂ ಮಾರ್ಗದರ್ಶಕರಾಗಿ ಅನೇಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರ ಒಂದು ಅಂಶವನ್ನು ಗುರುತಿಸಬೇಕಾಗಿರುವಂಥದ್ದು, ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಆದರೆ, ನಮಗೆ ಮೊದಲ ಅವರ ಭೇಟಿಯಾದದ್ದು ಡೆಲ್ಲಿಯಲ್ಲಿ ಒಂದು ಸೆಮಿನಾರ್ ಆಗಿತ್ತು, ವೇದಿಕ್ ಮೈಂಡ್ಫುಲ್ನೆಸ್ ಅಂತ. ಅಂದರೆ ಈಗ ಅರ್ವಾಚೀನ ಚಿಂತನೆಗಳು ಹೇಗಾಗಿದ್ದಾವೆ ಅಂದರೆ, ಧ್ಯಾನದ ಬಗ್ಗೆ ಅಥವಾ ಅಹಿಂಸೆ ಇಂತಹ ವಿಚಾರಗಳ ಬಗ್ಗೆ ನಮ್ಮ ವೈದಿಕ ಪರಂಪರೆಯ ಕೊಡುಗೆಯ ಬಗ್ಗೆ ನಾವು ಯಾರೂ ಗಮನವನ್ನೇ ಕೊಡುವುದಿಲ್ಲ. ನಾವು ಬೌದ್ಧ ಮತದಿಂದ ಅಹಿಂಸೆ ಅಥವಾ ಧ್ಯಾನ ಇವುಗಳು ಏನು ಅದಕ್ಕೆ ಸಂಬಂಧಪಟ್ಟ ಏನು ಪ್ರಕ್ರಿಯೆಗಳಿದ್ದರೂ ಸಹಿತ ಅದಕ್ಕೆಲ್ಲ ಮೂಲ ಬೌದ್ಧ ಅಥವಾ ಜೈನ. ಅಹಿಂಸೆ ಹೇಳಿದ ಕೂಡಲೇ ನಮಗೆ ಜೈನ ಮತ ನೆನಪಾಗುತ್ತೆ, ಅಥವಾ ಧ್ಯಾನ ಅಂತ ಹೇಳಿದ ಕೂಡಲೇ ಬೌದ್ಧ ಮತ ನೆನಪಾಗುತ್ತೆ. ಅದಲ್ಲ, ಎಲ್ಲದಕ್ಕೂ ನಮ್ಮ ವೈದಿಕ ಪರಂಪರೆಯ ಹಿನ್ನೆಲೆಯಿಂದಲೇ ಇದೆಲ್ಲ ಬೆಳೆದು ಬಂದಿರುವಂಥದ್ದು. ಬೌದ್ಧ ಮತ ಇರಬಹುದು, ಜೈನ ಮತಗಳಿರಬಹುದು, ಇದಕ್ಕೆಲ್ಲದಕ್ಕೂ ಅವರೇನು ಅಂಶಗಳನ್ನು ತಗೊಂಡು ಅವರದ್ದು ಕೆಲವೊಂದು ಬೆಳವಣಿಗೆ ಮಾಡಿರಬಹುದು. ಅದರ ಮೂಲಭೂತವಾಗಿ ನಮ್ಮ ವೈದಿಕ ಮತಗಳಲ್ಲಿ ಈ ಎಲ್ಲ ಅಂಶಗಳು ಸೇರಿಕೊಂಡಿತ್ತು ಅಂತ ಈ ಒಂದು ಥೀಮನ್ನು ಇಟ್ಟುಕೊಂಡು, ದೃಷ್ಟಿಕೋನವನ್ನು ಇಟ್ಟುಕೊಂಡು ದೊಡ್ಡ ಒಂದು ಸೆಮಿನಾರ್ ನವದೆಹಲಿಯಲ್ಲಿ ಆಗಿತ್ತು.
ಇವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಅದು ಕಾರ್ಯಕ್ರಮ ಅದು. ಆ ಸಂದರ್ಭದಲ್ಲಿ ನಾನು ಅವರನ್ನು ಭೇಟಿಯಾದದ್ದು. ಅಂದರೆ ಈ ರೀತಿಯಾಗಿ ನಾವು ಶಾಸ್ತ್ರದ ಸಂರಕ್ಷಣೆ ಅಂತ ಅದನ್ನು ಅಧ್ಯಯನ ಮಾಡಿಸುವುದೊಂದು ಮುಖ್ಯ. ಈ ನೆಲೆಯಲ್ಲಿ ನಾವು ಶಾಸ್ತ್ರದ ಅಧ್ಯಯನ ಅಥವಾ ಸಂಶೋಧನೆಗಳನ್ನು ನಡೆಸಬೇಕು. ಈಗಿನ ಕಾಲಘಟ್ಟದಲ್ಲಿ ನಾವು ಕ್ರಿಟಿಕಲ್ ಎಡಿಷನ್ ಅಂತ ಹೇಳ್ತೇವೆ, ಇತಿಹಾಸ ಗ್ರಂಥಗಳ ಬಗ್ಗೆ ಮಹಾಭಾರತ ರಾಮಾಯಣಗಳನ್ನು ಕ್ರಿಟಿಕಲ್ ಎಡಿಷನ್ ಅಂತ, ಅದರ ಬಗ್ಗೆ ಅವರ ದೊಡ್ಡ ವಿರೋಧ. ಅದು ಶಾಸ್ತ್ರೀಯವಾಗಿ ಆ ಕ್ರಿಟಿಕಲ್ ಎಡಿಷನನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ, ಅದರಿಂದ ಕೆಲವೊಮ್ಮೆ ಶಾಸ್ತ್ರಕ್ಕೆ ಅಪಚಾರ ಆಗುತ್ತೆ, ಮಹಾಭಾರತಕ್ಕೆ ಅಪಚಾರ ಆಗುತ್ತೆ ಎನ್ನುವಂಥದ್ದು ಅವರದ್ದು ಒಂದು ದೊಡ್ಡ ದೃಷ್ಟಿಕೋನ ಇದೆ. ಇದೆಲ್ಲ ಈಗಿನ ಅರ್ವಾಚೀನ ಅಧ್ಯಾಪಕರು ಅಂದರೆ ಪ್ರೊಫೆಸರ್ಸ್ ಯೂನಿವರ್ಸಿಟಿಗಳಲ್ಲಿ ನಿಜವಾಗಿಯೂ ನಾವು ಅದನ್ನು ಶಾಸ್ತ್ರೀಯ ನೆಲೆಯಲ್ಲಿ ಅದನ್ನು ತೋರಿಸಿಕೊಡಬೇಕಾದಂತಹ ಅವಶ್ಯಕತೆ ಇದೆ. ಅದು ಇಂತಹ ಆಚಾರ್ಯರ ಪ್ರೊಫೆಸರ್ ನಾಗರಾಜ್ ಪಾತೂರಿ ಅಂತವರ ಒಂದು ಅಧ್ಯಕ್ಷತೆಯಲ್ಲಿ ಭಾರತದ ದೃಷ್ಟಿಕೋನ ಒಂದು ಯುವ ಜನಾಂಗಕ್ಕೆ ಹೊಸ ರೀತಿಯಿಂದ ಕೊಡ್ತಾ ಇದೆ. ಹಾಗಾಗಿ ಅವರ ಮಾರ್ಗದರ್ಶನ ನಮಗೂ ಕೂಡ ಯಾವಾಗಲೂ ಇರಬೇಕು ಅಂತ ಕೇಳಿಕೊಳ್ಳ ನಾಗಸಂಪಿಗೆ ಆಚಾರ್ಯರು ಈ ಇಡೀ ಸಮ್ಮೇಳನದ ದಿಕ್ಸೂಚಿ ಭಾಷಣವನ್ನು ಅಲ್ಲಿಗೆ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪರಮ ಪೂಜ್ಯ ಗುರುದ್ವಯರ ಪಾದಕಮಲಗಳಿಗೆ ಅಭಿವಂದಿಸಿ, ವೇದಿಕೆಯಲ್ಲಿರುವ ಹಿರಿಯ ವಿದ್ವಾಂಸರನ್ನು ವಂದಿಸಿ ಒಂದೆರಡು ಮಾತುಗಳನ್ನು ನಾನು ಆಡ್ತಾ ಇದ್ದೇನೆ. ಅನಂತರದಲ್ಲಿ ಅಧ್ಯಕ್ಷನಾಗಿ ಕೆಲವು ಮಾತುಗಳನ್ನು ಆಡಲಿಕ್ಕಿದೆ. ಈಗ ನಾನು ಹೆಚ್ಚು ವಿಸ್ತಾರ ಮಾಡುವುದಿಲ್ಲ. ಪ್ರೊಫೆಸರ್ ನಾಗರಾಜ್ ಪಾತೂರಿಯವರು ಉದ್ಬೋಧಕವಾಗಿರತಕ್ಕಂಥ ಒಂದು ವಿಶ್ಲೇಷಣೆಯನ್ನು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಜಗದ್ಗುರು ಮಧ್ವಾಚಾರ್ಯರ ಯುನಿಕ್ ಕಾಂಟ್ರಿಬ್ಯೂಷನ್ ಏನು ಇವತ್ತಿನ ಕಾಲದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪಾತಂಜಲ ಯೋಗಶಾಸ್ತ್ರ ಯೋಗದ ಬಗ್ಗೆ ವಿವರಣೆಯನ್ನು ಕೊಟ್ಟಿದೆ. ಶಂಕರಾಚಾರ್ಯರು ಅವರು ಮಾಡಿರತಕ್ಕಂಥ ಗ್ರಂಥ ಶಾರದಾ ತಿಲಕ ಮೊದಲಾದ ಗ್ರಂಥ, ಪ್ರಪಂಚಸಾರ ಮತ್ತು ಶಾರದಾ ತಿಲಕ ಮುಂತಾದ ಗ್ರಂಥಗಳಲ್ಲಿ ತಂತ್ರಪ್ರಸ್ಥಾನದ ಬಗ್ಗೆ ವಿನೂತನವಾದ ಕೊಡುಗೆ ಇದೆ. ಅದರಂತೆ ಜಗದ್ಗುರು ಮಧ್ವಾಚಾರ್ಯರು ಮಾಡಿದ ತಂತ್ರಸಾರ ಸಂಗ್ರಹದಲ್ಲಿ ಏನು ವಿನೂತನತೆ ಇದೆ, ಏನು ಕ್ರಿಯೇಟಿವಿಟಿ ಇದೆ, ಯಾವ ಆ್ಯಂಗಲ್ನಲ್ಲಿ ಹೊಸತನ ಇದೆ ಎಂಬುದನ್ನು ಮುಂದಿನ ವಿದ್ವಾಂಸರು ಸಂಶೋಧನೆ ಮಾಡಬೇಕಾದ ಅಗತ್ಯ ಇದೆ. ಪಾತಂಜಲಿ ಯೋಗಶಾಸ್ತ್ರದ ಪರಿಭಾಷೆಯನ್ನೇ ಮಧ್ವರು ಹೇಳಿದ್ದು, ಯೋಗ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಮುಖಗಳನ್ನು ಏನು ಆಚಾರ್ಯರು ಹೇಳಿದ್ದಾರೆ ಅನ್ನೋದರ ಆವಿಷ್ಕಾರ ಇವತ್ತಿನ ಜಗತ್ತಿನಲ್ಲಿ ಆಗಬೇಕು ಅನ್ನೋದು ನಮ್ಮ ಪ್ರೊಫೆಸರ್ ನಾಗರಾಜರವರ ಅತ್ಯಂತ ಯೋಗ್ಯವಾಗಿರತಕ್ಕಂಥ ಒಂದು ಅಭಿಪ್ರಾಯ ಇದು. ಈ ದೃಷ್ಟಿನಲ್ಲಿ ತಂತ್ರಗ್ರಂಥದ ಬಗ್ಗೆ ಮಾತನಾಡತಕ್ಕಂಥ ವ್ಯಾಖ್ಯಾನಕಾರರು, ಯೋಗದ ಬಗ್ಗೆ ಮಾತನಾಡತಕ್ಕಂಥವರು, ಅನಂತರದಲ್ಲಿ ಉಪಾಸನೆ ಬಗ್ಗೆ ಮಾತನಾಡತಕ್ಕಂಥವರು ಕೂಡ ಈ ವಿಷನ್ನನ್ನು ಗಮನದಲ್ಲಿಟ್ಟುಕೊಂಡು ತಂತ್ರದ ಪ್ರಸ್ಥಾನದಲ್ಲಿ ಜಗದ್ಗುರು ಮಧ್ವಾಚಾರ್ಯರ ಯುನಿಕ್ ಕಾಂಟ್ರಿಬ್ಯೂಷನ್ ಏನಿದೆ, ನಿಜವಾಗಿ ಐಕನಾಗ್ರಫಿ ಆಚಾರ್ಯರ ಪ್ರತಿಮಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಕ್ಯುರಸಿ ತಂತ್ರಸಾರ ಸಂಗ್ರಹದಲ್ಲಿ ತುಂಬ ಅದ್ಭುತವಾದದ್ದು. ನಾನು ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಕಾಶನ ಮಾಡಿರತಕ್ಕಂಥ ತಂತ್ರಸಾರ ಸಂಗ್ರಹದ ಒಂದು ವ್ಯಾಖ್ಯಾನದಲ್ಲಿ ಆಚಾರ್ಯರ ಸಿದ್ಧಾಂತದ ಪ್ರಕಾರ, ಅವರ ನಿರೂಪಣೆಯ ಪ್ರಕಾರ ಕಣ್ಣು, ಕಿವಿ, ಮೂಗು ಪ್ರತಿಯೊಂದು ಅಂಗಾಂಗಗಳ ಚಿತ್ರವನ್ನು ಮಾಡಿ ಪುಸ್ತಕವನ್ನು ಮುದ್ರಣ ಮಾಡಿದ್ದೇನೆ. ಇವತ್ತು ಬೆಂಗಳೂರಿನ ಇಸ್ಕಾನ್ ಸಂಸ್ಥೆಯವರು ಅದನ್ನು ನಮಗೆ ಕಾಪಿರೈಟ್ ಕೊಡಿ, ನಾವು ಅದನ್ನು ಪ್ರಿಂಟ್ ಮಾಡ್ತೇವೆ, ನಮ್ಮ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಅದರ ಪ್ರಕಾರವೇ ನಾವು ಪೂಜಾ ಪದ್ಧತಿಯನ್ನು ಅಳವಡಿಸ್ಕೊಳ್ತೇವೆ ಅಂತ ಅಷ್ಟು ಅಭಿಮಾನದಿಂದ ಅದರ ಬಗ್ಗೆ ಹೇಳಿದ್ದಾರೆ. ಇದು ಜಗದ್ಗುರು ಮಧ್ವಾಚಾರ್ಯರ ಯುನಿಕ್ ಕಾಂಟ್ರಿಬ್ಯೂಷನ್ ಅಂತ ನಾನು ಅದರಲ್ಲಿ ತೋರಿಸಿದ್ದೇನೆ. ಇಡೀ ತಂತ್ರಶಾಸ್ತ್ರದ ಪ್ರಕಾರ 3ನೇ ಅಧ್ಯಾಯದಲ್ಲಿ ಆಚಾರ್ಯರು ದೇಗುಲವನ್ನು ಹೇಗೆ ಮಾಡಬೇಕು, ಪ್ರತಿಮೆಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದನ್ನು, ಪ್ರತಿಮೆಯ ಪೂರ್ಣ ಪಿಕ್ಚರನ್ನು ಒಂದೊಂದೇ ಭಾಗ ಕಣ್ಣಿನದ್ದು ಬೇರೆ, ಕಿವಿಯದ್ದು ಬೇರೆ, ಎಷ್ಟು ಉದ್ದ ಎಷ್ಟು ಅಗಲ, ಅದರ ಎಲ್ಲ ವಿವರಗಳನ್ನು ಕೂಡ ನಾನು ಅದರಲ್ಲಿ ಕೊಟ್ಟಿದ್ದೇನೆ, ಚಿತ್ರಗಳನ್ನು. ಹೀಗೆ ಒಂದು ಯುನಿಕ್ ಕಾಂಟ್ರಿಬ್ಯೂಷನನ್ನು ಆಚಾರ್ಯರು ಕೊಟ್ಟಿದ್ದನ್ನು ನಾವು ಜಗತ್ತಿಗೆ ಪರಿಚಯ ಮಾಡಿಕೊಡಬೇಕು. ಯಾವ ದೃಷ್ಟಿಕೋನದಿಂದ ಪ್ರಾಚೀನ ಮಯಪಥ ಮೊದಲಾಗಿರತಕ್ಕಂಥ ಗ್ರಂಥಗಳಿಗಿಂತ ವಿನೂತನತೆ ಇದರಲ್ಲಿದೆ. ಈ ಕ್ರಮದಲ್ಲಿ ನಾವು ಪ್ರತಿಮೆ ನಿರ್ಮಾಣ ಮಾಡಿದಾಗ ಹೆಚ್ಚು ಅದು ನೋಡುವವರಿಗೆ ಆನಂದವನ್ನು ಕೊಡಿಸಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಜಗತ್ತಿಗೆ ಹೇಳಬೇಕಾದ ಅಗತ್ಯ ಇದೆ. ಈ ಕೊರತೆಯನ್ನು ನೀಗಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ದೃಷ್ಟಿಯಿಂದ ನಾನು ತರುಣ ಮಿತ್ರರಾಗಿರತಕ್ಕಂಥ ಡಾಕ್ಟರ್ ಆನಂದ ತೀರ್ಥಾಚಾರ್ಯ ಸಗ್ರಿಯವರನ್ನು ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಹಿರಿಯ ವಿದ್ವಾಂಸರಾಗಿರತಕ್ಕಂಥ IKS ಉನ್ನತ ಸಂಸ್ಥೆಯ ಉನ್ನತ ಸ್ಥಾನದಲ್ಲಿ ವಿರಾಜಮಾನರಾಗಿರತಕ್ಕಂಥ ನಿರ್ದೇಶಕರಾಗಿರತಕ್ಕಂಥ ನಮ್ಮ ನಾಗರಾಜ್ ಪಾತೂರಿಯವರ ದೃಷ್ಟಿಕೋನದಿಂದ ಈ ವಿಷಯ ನಿರೂಪಣೆ ಮುಂದಿನ ವಿದ್ವಾಂಸರು ನಡೆಸಿಕೊಡಬೇಕು ಅಂತ ನಾನು ಬಯಸ್ತೇನೆ. ಇವತ್ತು 3 ಜನ ಸ್ಪೀಕರ್ಸ್ ಇದ್ದಾರೆ. ಒಬ್ಬರು ತಂತ್ರಗ್ರಂಥದ ಬಗ್ಗೆ ಮಾತನಾಡುವವರು, ಮತ್ತೊಬ್ಬರು ಯೋಗ ಗ್ರಂಥದ ಬಗ್ಗೆ ಮಾತನಾಡುವವರು, ಮತ್ತೊಬ್ಬರು ಉಪಾಸನೆ ಬಗ್ಗೆ ಮಾತನಾಡುವವರು. ಅವರು
ತಮ್ಮ ತಮ್ಮ ವಿಷಯವನ್ನು ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಮಂಡನೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ವ್ಯವಸ್ಥಾಪಕರಾಗಿರ್ತಕ್ಕಂಥವರು ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಹೊತ್ತು ಮಾತನಾಡಬೇಕು ಅನ್ನುವ ಸೂಚನೆಯನ್ನು ನೀಡಬೇಕು. ಅದರಂತೆ ಈ ವಿಷಯದ ಮಂಡನೆ ನಡೀಬೇಕು ಅಂತ ನಾನು ಕೇಳಿಕೊಂಡು ಪ್ರಾಸ್ತಾವಿಕ 4 ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಡ್ತೇನೆ. ಶ್ರೀಕೃಷ್ಣಾರ್ಪಣ ಮಸ್ತು.